ಅಂದ್ರೆ ಒಬ್ಬ ವ್ಯಕ್ತಿಗೆ ಅಥವಾ ಒಂದು ಜಾಗಕ್ಕೆ ಸೀಮಿತ ಅಲ್ಲ, ಬದಲಾಗಿ ಕೋಟ್ಯಾಂತರ ರೂಪಾಯಿ ಆಸ್ತಿಯ ಒಡೆಯ ಯಾರು ಅನ್ನುವಂತಹ ಪ್ರಶ್ನೆಗೆ ದೇವರೇ ಆ ಕೋಟ್ಯಾಂತರ ರೂಪಾಯಿ ಆಸ್ತಿಯ ಒಡೆಯ ಅಂದ್ರೆ ನಿಮ್ಗೆಲ್ಲ ಆಶ್ಚರ್ಯ ಆಗ್ತಿರ್ಬೇಕಲ್ವಾ? ಅದಕ್ಕೆ ಸಂಬಂಧಪಟ್ಟಂತ ಸ್ಟೋರಿ ಇದು. ನಾವು ಈ ಸ್ಟೋರಿಯನ್ನ ಹೇಳಿದಾಗ ಬಹುತೇಕರು ಯಾವುದೋ ಸಿನಿಮಾ ಡೈಲಾಗ್ ಅನ್ನ ಹೇಳ್ತಿದ್ದಾರಾ ಅಂತ ಯೋಚನೆ ಮಾಡಿರ್ತೀರಾ. ಖಂಡಿತ ಯಾವುದೇ ಸಿನಿಮಾ ಡೈಲಾಗ್ ಅಂತೂ ನಾವು ಹೇಳ್ತಾ ಇಲ್ಲ, ಬದಲಾಗಿ ಕೋರ್ಟ್ನ ಆದೇಶ ಏನಿದೆ ಅನ್ನೋದನ್ನ ಗಮನಿಸ್ತಾ ಇದೀವಿ. ಲಕ್ಷ್ಮೀ ನರಸಿಂಹ ಸ್ವಾಮಿ ದೇವಸ್ಥಾನಕ್ಕೆ ಸಂಬಂಧಪಟ್ಟಂತದ್ದು. ನಾನು ಆರಂಭದಲ್ಲೇ ಹೇಳಿದ್ನಲ್ಲ, ಕೋಟ್ಯಾಂತರ ರೂಪಾಯಿ ಆಸ್ತಿಯ ಒಡೆಯ ಯಾರೋ ಮಾಲೀಕರು ಅನ್ನುವಂತಹ ಪ್ರಶ್ನೆಗೆ ದೇವರೇ ಮಾಲೀಕರು ಅಂದ್ರೆ ಬಹುತೇಕರಿಗೆ ಆಶ್ಚರ್ಯ ಆಗ್ತಾ ಇರಬಹುದು. ನಿಮಗೆ ಆಶ್ಚರ್ಯ ತರುವಂತಹ ಒಂದು ತೀರ್ಪು ಕೋರ್ಟ್ನಿಂದಲೇ ಬಂದಿದೆ. ಕಾರಣ ಇಲ್ಲಿ ಆಡಳಿತ ಮಂಡಳಿ ಅಂದ್ರೆ ದೇವಸ್ಥಾನದ ಆಡಳಿತ ಮಂಡಳಿಯವರೇ ಮಾಲೀಕರಾಗಬಹುದಿತ್ತು, ಅಥವಾ ಯಾವುದೋ ಭೂ ಮಾಲೀಕ ಅಲ್ಲಿ ಮಾಲೀಕರಾಗಬಹುದಿತ್ತಲ್ಲ, ಯಾಕೆ ದೇವರೇ ಅಲ್ಲಿ ಮಾಲೀಕರಾದ್ರು ಅನ್ನುವಂತಹ ಕುತೂಹಲ ಬಹುತೇಕರನ್ನ ಕಾಡ್ತಾ ಇರುತ್ತೆ. ಇದು ಕೋರ್ಟ್ನ ಆದೇಶ. ನಾವು ಗಮನಿಸ್ತಾ ಇರೋದು ಲಕ್ಷ್ಮೀ ನರಸಿಂಹ ಸ್ವಾಮಿ ಕೋಟ್ಯಾಂತರ ರೂಪಾಯಿ ಆಸ್ತಿಯ ಒಡೆಯ. ಸೊ ದೇವರೇ ಅದಕ್ಕೆ ವಾರಸುದಾರ ಅನ್ನುವಂತಹ ತೀರ್ಪನ್ನ ಸ್ವತಃ ಕೋರ್ಟೇ ಈಗ ಅದನ್ನ ತೀರ್ಪಾಗಿ ಕೊಟ್ಟಿರೋದ್ರಿಂದ ದೊಡ್ಡ ಮಟ್ಟದ ಖುಷಿ ಬಹುತೇಕ ಭಕ್ತಾದಿಗಳಲ್ಲೂ ಕೂಡ ನೋಡೋದಕ್ಕೆ ಸಿಗ್ತಾ ಇದೆ. ಕಾರಣ ಕೋಟ್ಯಾಂತರ ರೂಪಾಯಿ ಆಸ್ತಿ ಇನ್ಯಾರ್ದು ಪಾಲಾಗ್ತಾ ಇತ್ತು, ಇನ್ಯಾರು ಮಾಲೀಕರು ಅಂತ ಹೇಳ್ಕೊಂಡು ಬರ್ತಾ ಇದ್ರು. ಬದಲಾಗಿ ನಾವು ನಂಬುವಂತಹ ದೇವರೇ, ನಾವು ಪೂಜಿಸುವಂತಹ ದೇವರೇ ಅದರ ಮಾಲೀಕರಾದ್ರು ಅನ್ನುವಂತಹ ವಿಚಾರವನ್ನ ಬಹುತೇಕ ಜನ ಅಲ್ಲಿ ಪ್ರಸ್ತಾಪ ಮಾಡ್ತಿದ್ದಾರೆ. ದೇಗುಲದ ಹಣಕಾಸು ಅವ್ಯವಹಾರದ ತನಿಖೆಗೂ ಕೂಡ ಕೋರ್ಟ್ ಇದೇ ಸಂದರ್ಭದಲ್ಲಿ ಸೂಚನೆ ಕೊಟ್ಟಿದೆ ಅಂತೆ. ನ್ಯಾಯಾಲಯದ ತೀರ್ಪನ್ನ ನರಸಿಂಹ ಸ್ವಾಮಿಯ ಭಕ್ತರು, ನಾನು ಆರಂಭದಲ್ಲೇ ಹೇಳಿದ್ನಲ್ಲ, ಅದನ್ನ ಸ್ವಾಗತ ಮಾಡ್ಕೊಂಡಿದ್ದಾರೆ. ಇಲ್ಲಿ ಅವ್ಯವಹಾರ ಆಗಿದೆ, ಇನ್ಯಾರ್ದೋ ಪಾಲಾಗೋ ಬದಲು ದೇವರೇ ಇಲ್ಲಿ ವಾರಸುದಾರ ಆದ, ನಾವೇ ಪೂಜೆ ಮಾಡ್ತಾ ಇರುವಂತಹ ದೇವರೇ ಅದರ ವಾರಸುದಾರ ಅನ್ನುವಂಥ ತೃಪ್ತಿ ಭಕ್ತಾದಿಗಳಲ್ಲಿ ನೋಡೋದಕ್ಕೆ ಸಿಗ್ತಾ ಇದೆ. ಮತ್ತು ಫೋರ್ ಫಾದರ್ಸ್ ಎಲ್ಲ ಅದು ಪ್ರಾಪರ್ಟೀಸ್ ದೇವಸ್ಥಾನ ಕಟ್ಸಿರೋದು, ಪ್ರಾಪರ್ಟಿ ಸೇರಿರೋದು ದೇವಸ್ಥಾನಕ್ಕೆ, ಅದು ನಮ್ಮ ಸ್ವಂತ ಪ್ರಾಪರ್ಟಿ ಅಂತ ಕೇಸ್ ಹಾಕಿ ಆರ್ಡರ್ ತೊಗೊಂಡಿದ್ರು. ಆದರೆ ಈಗ ನೆಕ್ಸ್ಟ್ ನಾವು ಹೈಕೋರ್ಟಿಗೆ ಹೋಗ್ಬಿಟ್ಟು ಹೈಕೋರ್ಟಲ್ಲಿ ಅದು ಸೆಟಿಸ್ಫೈಡ್ ಆಗಿ ಟ್ರಯಲ್ಗೆ ಅಂತ ತುಮಕೂರಿಗೆ ಬಂದಿತ್ತು. ತುಮಕೂರಿಗೆ ಬಂದಾಗ ತುಮಕೂರು ಕೋರ್ಟಲ್ಲಿ ಟ್ರಯಲ್ ಇಲ್ಲಿವರೆಗೂ ನಡೆದು, ಇದು ಕರ್ಣಿಕರ್ ನಲ್ಲಪ್ಪ ಅವ್ರಿಗೆ ಮ್ಯಾನೇಜ್ಮೆಂಟ್ಗೆ ಅಷ್ಟೇ ಕೊಟ್ಟಿರೋದು, ಅವ್ರ ಸ್ವಂತ ಪ್ರಾಪರ್ಟಿ ಅಲ್ಲ, ಅವ್ರ ದೇವಸ್ಥಾನ ಕಟ್ಸಿರೋದಲ್ಲ, ಅದು DC ಎನ್ಕ್ವೈರಿ ಮಾಡಿ ಗೌರ್ಮೆಂಟಿಗೆ ತಗೊಳ್ಳಿ ಅಂತಲೇ ನಮ್ಮ ಮತ್ತು ಫೋರ್ ಫಾದರ್ಸ್ ಎಲ್ಲ ಅದು ಪ್ರಾಪರ್ಟೀಸ್ ದೇವಸ್ಥಾನ ಕಟ್ಸಿರೋದು, ಪ್ರಾಪರ್ಟಿ ಸೇರಿರೋದು ದೇವಸ್ಥಾನಕ್ಕೆ, ಅದು ನಮ್ಮ ಸ್ವಂತ ಪ್ರಾಪರ್ಟಿ ಅಂತ ಕೇಸ್ ಹಾಕಿ ಆರ್ಡರ್ ತೊಗೊಂಡಿದ್ರು. ಆದರೆ ಈಗ ನೆಕ್ಸ್ಟ್ ನಾವು ಹೈಕೋರ್ಟಿಗೆ ಹೋಗ್ಬಿಟ್ಟು ಹೈಕೋರ್ಟಲ್ಲಿ ಅದು ಸೆಟಿಸ್ಫೈಡ್ ಆಗಿ ಟ್ರಯಲ್ಗೆ ಅಂತ ತುಮಕೂರಿಗೆ ಬಂದಿತ್ತು. ತುಮಕೂರಿಗೆ ಬಂದಾಗ ತುಮಕೂರು ಕೋರ್ಟಲ್ಲಿ ಟ್ರಯಲ್ ಇಲ್ಲಿವರೆಗೂ ನಡೆದು, ಇದು ಕರ್ಣಿಕರ್ ನಲ್ಲಪ್ಪ ಅವ್ರಿಗೆ ಮ್ಯಾನೇಜ್ಮೆಂಟ್ಗೆ ಅಷ್ಟೇ ಕೊಟ್ಟಿರೋದು. ಈ ಬಗ್ಗೆ ಮಾತನಾಡೋದಕ್ಕೆ ಸ್ವತಃ ವಕೀಲರು ಆದಂತಹ ಅನಿತಾ ಅವರು ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಅನಿತಾ ಮೇಡಮ್ ನಮಸ್ತೆ. ಎಕ್ಸಾಕ್ಟ್ಲಿ ಏನಿದು ಕೋರ್ಟ್? ಓಕೆ, ಸಂಪರ್ಕ ಸಾಧ್ಯ ಆಗ್ತಾ ಇಲ್ಲ, ಮತ್ತೊಮ್ಮೆ ಅವ್ರನ್ನ ಸಂಪರ್ಕಿಸುವ ಪ್ರಯತ್ನ ಕೂಡ ಆಗುತ್ತೆ. ನ್ಯಾಯಾಲಯದ ತೀರ್ಪನ್ನ ಸ್ವಾಗತ ಮಾಡ್ಕೊಂಡಿದ್ದಾರಂತೆ ಸದ್ಯ ಭಕ್ತರು. ಕಾರಣ ಅಲ್ಲಿ ಅವ್ಯವಹಾರ ಆಗಿತ್ತು, ಇನ್ಯಾರ್ದು ಪಾಲಾಗ್ತಾ ಇತ್ತು ಕೋಟ್ಯಾಂತರ ಆಸ್ತಿ. ಬಟ್ ಕೋರ್ಟ್ನ ತೀರ್ಪು ಬಹಳ ಬಹಳ ಮಹತ್ವದ್ದಾಗಿದೆ, ಹಾಗಾಗಿ ಅದನ್ನ ಸ್ವಾಗತ ಮಾಡ್ಕೊಳ್ತೀವಿ ಅಂತ ಭಕ್ತಾದಿಗಳು ಕೂಡ ಹೇಳ್ತಿದ್ದಾರೆ. CB ನರಸಿಂಹಸ್ವಾಮಿ ದೇವಸ್ಥಾನದ ಸಾವಿರಾರು ಜನ ಭಕ್ತರಲ್ಲಿ ನಾನು ಕೂಡ ಒಬ್ಬ. ಅನೇಕ ದಶಕಗಳಿಂದ ನಾವು CB ದೇವಸ್ಥಾನಕ್ಕೆ ಬಂದು ದೇವರ ಸೇವೆಯನ್ನು ಮಾಡಿಕೊಂಡು ಬರ್ತಾ ಇದ್ದೀವಿ. ಇತ್ತೀಚಿನ ಒಂದು ಸುಮಾರು 10-15 ವರ್ಷಗಳಿಂದ ಬರ್ತಂಥ ಭಕ್ತಾದಿಗಳಿಗೆ ಒಂದು ಕಿರುಕುಳ ಕೊಡೋದು, ಅವ್ರನ್ನ ಅಗೌರವದಿಂದ ನೋಡೋದು. ನಾವು ಯಾರು ದೇವಸ್ಥಾನದ ಆಡಳಿತ ಮಂಡಳಿಯವರನ್ನ ಇದ್ರ ಬಗ್ಗೆ ಪ್ರಶ್ನೆ ಮಾಡಿದ್ರೆ, ಇದು ನಮ್ಮ ಖಾಸಗಿ ದೇವಸ್ಥಾನ, ನಾನು ಇಷ್ಟ ಇದ್ದರೆ ದೇವಸ್ಥಾನ ತೆಗಿತೀನಿ, ಇಲ್ಲಾಂದರೆ ತೆಗಿಯಲ್ಲ, ನನಗೆ ಬೇಕಾದರೆ ಪೂಜೆ ಮಾಡ್ತೀನಿ, ಇಲ್ಲಾಂದರೆ ಪೂಜೆ ಮಾಡಲ್ಲ, ಈ ರೀತಿ ಉದ್ದಟತನದಿಂದ ವರ್ತಿಸಿ. ಈ ಬಗ್ಗೆ ಮಾತನಾಡೋದಕ್ಕೆ ವಕೀಲರು ಆದಂತಹ ಅನಿತಾ ಅವರು ದೂರವಾಣಿ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ. ಅನಿತಾ ಮೇಡಮ್ ನಮಸ್ತೆ. ಎಕ್ಸಾಕ್ಟ್ಲಿ ಏನಿದು ಅವ್ಯವಹಾರ ನಡೆದಿತ್ತು, ಅಲ್ಲಿ ಯಾರ್ದೋ ಪಾಲಾಗ್ತಾ ಇತ್ತು, ದೇವರೇ ವಾರಸುದಾರ, ಕೋರ್ಟ್ನ ತೀರ್ಪನ್ನ ಗಮನಿಸ್ತಾ ಇದೀವಿ, ತಮ್ಮ ಫಸ್ಟ್ ರಿಯಾಕ್ಷನ್? ಅದು ದೇವಸ್ಥಾನ ಮೊದ್ಲಿಂದಾನು ಮುಜರಾಯಿ ಸೇರಿರೋದದು. ಓಕೆ. ಆದ್ರೆ ಅದನ್ನ ಕರ್ಣಿಕರ್ ನಲ್ಲಪ್ಪ ಅನ್ನೋರಿಗೆ ಒಬ್ರಿಗೆ ಮ್ಯಾನೇಜ್ಮೆಂಟ್ಗೆ ಅಂತ ಕೊಟ್ಟಿರೋದನ್ನ ಅವ್ರು ನಾನೇ ಓನರ್ ಅಂತ ಹೇಳ್ಬಿಟ್ಟು ಡಿಗ್ರಿ ತಗೊಂಡ್ಬಿಟ್ಟಿದ್ರು 2011ರಲ್ಲಿ. ಅದು ಎಕ್ಸ್ ಪಾರ್ಟಿ ಡಿಗ್ರಿ ಆಗಿತ್ತು.
ಹಾ. ಅದಕ್ಕೋಸ್ಕರ ನಾವು ಅದನ್ನ ಹೈಕೋರ್ಟಿಗೆ ತಗೊಂಡೋಗಿ RFA ಫೈಲ್ ಮಾಡಿ ಅಲ್ಲಿಂದ ರಿಮಾಂಡ್ ಆಗಿ ಬಂತು. ಅದು ಫುಲ್ ಫ್ಲಡ್ಜು ಟ್ರಯಲ್ ಆಗಬೇಕು ಅಂತ. ಹಾ. ಆಮೇಲೆ ಟ್ರಯಲ್ಗೆ ಅಂತ ವಾಪಸ್ ಬಂತು. ಆ ಟ್ರಯಲ್ ಆಗಿ ಈಗ 3 years ಇಂದ 2022 ಇಂದ 2025 ವರ್ಗೂ ಫುಲ್ ಫ್ಲಡ್ ಟ್ರಯಲ್ ಆಗಿ ಹ್ಮ್. ಇದು ಪ್ರಾಪರ್ಟಿ ಬಿಲಾಂಗ್ಸ್ ಟು ಮುಜರಾಯಿ ಟೆಂಪಲ್ ಮತ್ತೆ CB ನರಸಿಂಹಸ್ವಾಮಿ ಈಸ್ ದಿ ಓನರ್ ಆಫ್ ದಿ ಟೆಂಪಲ್ ಅಂತ ಆರ್ಡರ್ ಆಗಿದೆ ಅದು. ಓಕೆ ಅನಿತಾ ಮ್ಯಾಮ್, ಈಗ ಜನಸಾಮಾನ್ಯರಿಗೆ ಅರ್ಥ ಆಗಲ್ಲ ಸಹಜವಾಗೇ. ಕೋಟ್ಯಾಂತರ ರೂಪಾಯಿ ಆಸ್ತಿ ಮುಜರಾಯಿ ಇಲಾಖೆಗೆ ಸೇರ್ಬೇಕಾಗಿತ್ತು, ಇನ್ಯಾರು ಬರ್ತಾರೆ ನಂದು ಅಂತ ಹೇಳ್ತಾರೆ. ಕೋರ್ಟಲ್ಲಿ ನಿರಂತರವಾಗಿ ಹೋರಾಟ ಆಯಿತು ಅನ್ನೋದನ್ನ ತಾವೇ ಹೇಳ್ತಾ ಇದ್ರಿ. ಬಟ್ ದೇವರೇ ವಾರಸುದಾರ ಹೇಗಾದ್ರೂ ಕೋರ್ಟ್ನ ತೀರ್ಪೇನು ಹೇಳುತ್ತೆ ಅದನ್ನ ಜನರಿಗೆ ಅರ್ಥ ಆಗೋ ರೀತಿಯಲ್ಲಿ ಹೇಳ್ಬೋದಾ ತಾವು? ದೇವರೇ ಓನರ್ ಹೇಗಾಗ್ತಾನೆ ಅಂದ್ರೆ ಇವರು ಅದು ಮೊದ್ಲಿಂದ ಇವ್ರು ಒಂದು ಸೇಲ್ ಡೀಡ್ ಅಂತ ಇದನ್ ಮಾಡ್ತಾರೆ. 1797 ಓಕೆ. ಸೇಲ್ ಡೀಡ್ ಅಂತ ಇದನ್ ಮಾಡ್ತಾರೆ. ಸೇಲ್ ಡೀಡ್ ದೇವಸ್ಥಾನಕ್ಕೆ ಸಂಬಂಧಪಟ್ಟಿದ್ದಲ್ಲ, ಅದು ಯಾವ್ದೋ ಒಂದು ಗೌಡಿಕೆಗೆ ಅಂತ ಕೊಟ್ಟಿರೋದನ್ನ ಅವರು ಆ ಸೇಲ್ ಡೀಡ್ ಪ್ರಕಾರ ನಮ್ಮ ಆನ್ಸಿಸ್ಟ್ರಿಯಲ್ ಇದನ್ ಕಟ್ಟಿರೋದು ಟೆಂಪಲ್ನ ಅಂತ. ಓಕೆ. ಆದ್ರೆ ಅವ್ರಿಗೆ ಕಟ್ಟಿರೋದು ಅಲ್ವೇ ಅಲ್ಲ, ಅದು ಅವ್ರಿಗೆ ಸಂಬಂಧಪಟ್ಟಿರೋದು ಅಲ್ವೇ ಅಲ್ಲ. 1811 ಮೈಸೂರು ಮಹಾರಾಜರು ಇವ್ರಿಗೆ ಕರ್ಣಿಕಾ ನಲ್ಲಪ್ಪ ಅನ್ನೋರ್ಗೆ ಮ್ಯಾನೇಜ್ಮೆಂಟ್ ಮಾಡೋದಕ್ಕೆ ಅಂತ ಇದನ್ ಕೊಟ್ಟಿದ್ರು. ಆದ್ರೆ 1954 ಇವ್ರಿಗೆ ಇದು DC ಒಂದು ಆರ್ಡರ್ ಬರೆದಿದ್ರು. ಇವರು ಏನೋ ಒಂದು ಕರ್ಣಿಕಾ ನಲ್ಲಪ್ಪ ಇದಾರೆ, ಅವರು ಮಿಸ್ ಮ್ಯಾನೇಜ್ಮೆಂಟ್ ಮಾಡಿದರೆ ಅದನ್ನ ಗೌರ್ಮೆಂಟಿಗೆ ಟೇಕ್ ಓವರ್ ಮಾಡಿ ಅಂತ ಅವಾಗಿನ ಡೆಪ್ಯೂಟಿ ಕಮಿಷನರ್ ಆರ್ಡರ್ ಬರೆದಿದ್ರು. ಅದ್ರಿಗೆನೆಸ್ಟ್ ಆಗ್ಲೇ ಇವರು 1956 ಕೋರ್ಟಿಗೆ ಹೋಗ್ಬಿಟ್ಟು ಇಲ್ಲ ನಾವು ಮ್ಯಾನೇಜ್ಮೆಂಟ್ ಮಾಡ್ತಾ ಇರೋದು ಏನೋ ಅವ್ಯವಹಾರ ಆಗಿಲ್ಲ, ನಮಗೆ ನೋಟಿಸ್ ಕೊಡದಿರ ಈ ಆರ್ಡರ್ ಬರೆದಿದ್ದಾರೆ ಅಂತ. ಆಗ ಅವರು ಓನರ್ಶಿಪ್ನೇ ಇದನ್ ಮಾಡಿ ಕ್ಲೈಮ್ ಮಾಡಿಲ್ಲ, ಓನರ್ಶಿಪ್ ಡಿಸ್ಪ್ಯೂಟೇ ಬಂದಿಲ್ಲ. ಆಲ್ ಆಫ್ ಎ ಸಡನ್ 2011 ನಾವು ಓನರು ಅಂತ ಕ್ಲೈಮ್ ಮಾಡ್ತಾರೆ. ಮುಜರಾಯಿ ಟೆಂಪಲ್ ಅಂತ 1956 ಏನ್ ಅವ್ರು ಸೂಟ್ ಹಾಕಿ. ಒಂದು ಫೈನಲ್ ಆಗಿ ಹೇಳ್ಬಹುದಾ, ನಮ್ಮ ನಿಮ್ಮ ನಂಬಿಕೆ ಹೇಗಿರುತ್ತೆ ಅಂದ್ರೆ ದೇವರು ಯಾರಿಗೂ ಕೂಡ ಅನ್ಯಾಯ ಬಿಡಲ್ಲ, ಇನ್ಯಾವುದೋ ಅನ್ಯಾಯದ ದುಡ್ಡು ತಿನ್ನಕ್ ಬಿಡಲ್ಲ, ತಕ್ಕ ಶಿಕ್ಷೆ ಆಗುತ್ತೆ ಅನ್ನೋದಕ್ಕೆ ಮೋಸ್ಟ್ಲಿ ಇದು ಬೆಸ್ಟ್ ಎಕ್ಸಾಂಪಲ್ ಆಗಬಹುದು ಅಂತ. ಖಂಡಿತ ಹೌದು, ಖಂಡಿತ ಹೌದು. ಥ್ಯಾಂಕ್ ಯು ಅನಿತಾ ಮ್ಯಾಮ್, ಇಷ್ಟೊತ್ತು ಗ್ಯಾರಂಟಿ ನ್ಯೂಸ್ ಜೊತೆ ಮಾತನಾಡಿದಕ್ಕಾಗಿ ಥ್ಯಾಂಕ್ ಯು ಸೋ ಮಚ್. ಸೊ ಗಮನಿಸ್ತಾ ಇದ್ವಿ, ಹೈಕೋರ್ಟ್ನ ವಕೀಲರು ಆದಂತಹ ಅನಿತಾ ಅವರು ಅದನ್ನ ಎಕ್ಸ್ಪ್ಲೇನ್ ಮಾಡ್ತಾ ಇದ್ರು. ಕಂಪ್ಲೀಟ್ ಆಗಿ ಮುಜರಾಯಿ ಇಲಾಖೆಗೆ ದೇವಸ್ಥಾನ ಸೇರಿದ್ರು ಕೂಡ ಅಲ್ಲಿನ ಕೋಟ್ಯಾಂತರ ಆಸ್ತಿ ನನ್ನದು ಅಂತ ಒಬ್ಬ ವ್ಯಕ್ತಿ ಯಾರೋ ಬಂದ್ರಂತೆ. ಇದಕ್ಕೆ ಸಂಬಂಧಪಟ್ಟಂತೆ ನಿರಂತರವಾಗಿ ಕೋರ್ಟ್ನಲ್ಲಿ ಹೋರಾಟಗಳಾಯ್ತು. ಅದಕ್ಕೆ ಸಂದ ಜಯ. ದೇವರು, ನಾನು ಆರಂಭದಲ್ಲೇ ಹೇಳಿದ್ವಲ್ಲ, ದೇವರು ಯಾರಿಗೂ ಕೂಡ ಅನ್ಯಾಯ ಆಗಕ್ ಬಿಡಲ್ಲ ಅನ್ನುವಂಥ ನಮ್ಮ ನಂಬಿಕೆ ಏನಿದೆಯಲ್ಲ, ಮೋಸ್ಟ್ಲಿ ಇದು ಕೂಡ ಒಂದು ಬೆಸ್ಟ್ ಎಕ್ಸಾಂಪಲ್ ಆಗಿ ನಿಂತ್ಕೊಳ್ಬಹುದು ಜನರ ಮುಂದೆ ಅನ್ನೋದು ಕೂಡ ನಾವು ಗಮನಿಸಬೇಕಾಗುತ್ತೆ. ಭಕ್ತರು ಕೂಡ ಅದೇ ಮಾತನ್ನ ಹೇಳ್ತಿದ್ದಾರೆ. ಯಾರ್ದೋ ಕಂಡವರ ಪಾಲ ಆಗೋಕ್ಕಿಂತ ದೇವರೇ ವಾರಸುದಾರ ಹೇಗಾದ್ರು ಅನ್ನೋದನ್ನ ಅನಿತಾ ಅವರು ಕೂಡ ಅದನ್ನ ನೀಟಾಗಿ ಎಕ್ಸ್ಪ್ಲೇನ್ ಮಾಡ್ತಾ ಇದ್ರು. ಮೋಸ್ಟ್ಲಿ ಅರ್ಥ ಆಯ್ತು ಅಂತ ಭಾವಿಸ್ತೀನಿ. ನಿರಂತರ ಹೋರಾಟಕ್ಕೆ ಸಿಕ್ಕಿರುವಂತಹ ಜಯ, ಕೋಟ್ಯಾಂತರ ಆಸ್ತಿಗೆ ಈಗ ದೇವರೇ ಒಡೆಯ ಅಂದ್ರೆ ನಾವು ನೀವು ನಂಬಲೇಬೇಕು. ಇದು ಕೋರ್ಟ್ ಕೊಟ್ಟಿರುವಂತಹ ಆದೇಶದ ಪ್ರಕಾರ ನಾವು ಗಮನಿಸ್ತಾ ಹೋದ್ರೆ ಸದ್ಯ ಇದನ್ನ ಹೇಗೆ ನಿರ್ವಹಣೆ ಮಾಡ್ತಾರೆ ಅಂದ್ರೆ ಮೋಸ್ಟ್ಲಿ ಆ ದೇವಸ್ಥಾನವನ್ನ ನಿರ್ವಹಣೆ ಮಾಡೋದಕ್ಕೆ ಆ ದುಡ್ಡನ್ನ, ಆ ಆಸ್ತಿಯನ್ನ ಬಳಕೆ ಮಾಡಿಕೊಳ್ಳಲಾಗುತ್ತೆ. ಇನ್ಯಾರನ್ನೋ ಒಬ್ಬರನ್ನ ಅಲ್ಲಿ ಸೂಕ್ತ ವ್ಯಕ್ತಿನ ತಂದು ಕೂರಿಸಿ ನೇಮಕ ಮಾಡಿ ಅವರಿಂದ ಈ ಆಸ್ತಿ ಅಥವಾ ದುಡ್ಡು ಏನೇ ಇದ್ರೂ ಕೂಡ ಕಂಪ್ಲೀಟ್ ಆಗಿ ದೇವಸ್ಥಾನಕ್ಕೆ ಸೇರಿರೋದ್ರಿಂದ ದೇವಸ್ಥಾನದ ನಿರ್ವಹಣೆ, ಜೀರ್ಣೋದ್ಧಾರ ಇದೆಲ್ಲವೂ ಕೂಡ ಅದರಿಂದ ಆಗುತ್ತೆ ಅನ್ನೋದು ಬಹಳ ಸ್ಪಷ್ಟ. ಈ ತೀರ್ಪನ್ನ ಅಲ್ಲಿನ ಭಕ್ತರು ಕೂಡ ಅಂದ್ರೆ ಲಕ್ಷ್ಮೀ ನರಸಿಂಹ ಸ್ವಾಮಿಯ ಭಕ್ತರು ಕೂಡ ಸ್ವಾಗತ ಮಾಡಿಕೊಂಡಿದ್ದಾರೆ. ಆ ಹರ್ಷವನ್ನು ಕೂಡ ವ್ಯಕ್ತಪಡಿಸ್ತಾ ಇರೋದನ್ನ ನಾವು ಗಮನಿಸ್ತಾ ಇದ್ದೀವಿ. ನಮ್ಮ ಮತ್ತು 4 fathers ಎಲ್ಲ ಅದು ಪ್ರಾಪರ್ಟೀಸ್ ದೇವಸ್ಥಾನ ಕಟ್ಸಿರೋದು, ಪ್ರಾಪರ್ಟಿ ಸೇರಿರೋದು ದೇವಸ್ಥಾನಕ್ಕೆ, ಅದು ನಮ್ಮ ಸ್ವಂತ ಪ್ರಾಪರ್ಟಿ ಅಂತ ಕೇಸ್ ಹಾಕಿ ಆರ್ಡರ್ ತಗೊಂಡಿದ್ರು. ಆದರೆ ಈಗ ನೆಕ್ಸ್ಟ್ ನಾವು ಹೈಕೋರ್ಟಿಗೆ ಹೋಗ್ಬಿಟ್ಟು ಹೈಕೋರ್ಟಲ್ಲಿ ಅದು ಸೆಟಿಸೈಡ್ ಆಗಿ ಟ್ರಯಲ್ಗೆ ಅಂತ ತುಮಕೂರಿಗೆ ಬಂದಿತ್ತು. ತುಮಕೂರಿಗೆ ಬಂದಾಗ ತುಮಕೂರು ಕೋರ್ಟಲ್ಲಿ ಟ್ರಯಲ್ ಇಲ್ಲಿವರೆಗೂ ನಡೆದು ಇದು ಕರ್ಣಿಕಾ ನಲ್ಲಪ್ಪ ಅವ್ರಿಗೆ ಮ್ಯಾನೇಜ್ಮೆಂಟ್ಗೆ ಅಷ್ಟೇ ಕೊಟ್ಟಿರೋದು, ಅವ್ರ ಸ್ವಂತ ಪ್ರಾಪರ್ಟಿ ಅಲ್ಲ, ಅವ್ರ ದೇವಸ್ಥಾನ ಕಟ್ಸಿರೋದಲ್ಲ. ಅದು DC ಎನ್ಕ್ವೈರಿ ಮಾಡಿ ಗೌರ್ಮೆಂಟಿಗೆ ತಗೊಳ್ಳಿ ಅಂತಲೇ ನಮ್ಮ ಮತ್ತು 4 fathers ಎಲ್ಲ ಅದು ಪ್ರಾಪರ್ಟೀಸ್ ದೇವಸ್ಥಾನ ಕಟ್ಸಿರೋದು, ಪ್ರಾಪರ್ಟಿ ಸೇರಿರೋದು ದೇವಸ್ಥಾನಕ್ಕೆ, ಅದು ನಮ್ಮ ಸ್ವಂತ